ನಮಸ್ಕಾರ. ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. ನಾನು ಲಲಿತಾ. 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆ ವಿಜಯಪುರ ನಗರದ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ಮಾಡಿದರು. ಸಚಿವರಿಗೆ ಶಾಸಕ ಬಸನಗೌಡ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ ಡಿಸಿ, ಎಸ್ಪಿ, ಸಿಇಒ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು. ಈ ವೇಳೆ ಆಕರ್ಷಕ ಪಥಸಂಚಲನ ಸಚಿವ ಎಂಬಿ ಪಾಟೀಲ್ ವೀಕ್ಷಣೆ ಮಾಡಿದರು. 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆ ವಿಜಯಪುರ ನಗರದ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ಮಾಡಿದರು. ಸಚಿವರಿಗೆ ಶಾಸಕ ಬಸನಗೌಡ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ ಡಿಸಿ, ಎಸ್ಪಿ, ಸಿಇಒ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು. ಈ ವೇಳೆ ಆಕರ್ಷಕ ಪಥಸಂಚಲನ ಸಚಿವ ಎಂಬಿ ಪಾಟೀಲ್ ವೀಕ್ಷಣೆ ಮಾಡಿದರು. ಪೊಲೀಸರು, ಅಗ್ನಿಶಾಮಕ ದಳ, ಶಾಲಾ ಕಾಲೇಜುಗಳು, ವಿದ್ಯಾರ್ಥಿಗಳು, ಅಂಧ ಮಕ್ಕಳಿಂದ ಪಥಸಂಚಲನ. ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಎಂಬಿ ಪಾಟೀಲ್ ಸಾಹೇಬರವರು, ಮಾನ್ಯ ಶ್ರೀ ಬಸನಗೌಡ ರಾಮಗೌಡ ಪಾಟೀಲ್, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಲಕ್ಷ್ಮಣ್ ನಿಂಬಗಿ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ, ಕ್ರಿಯಾತ್ಮಕ ವ್ಯಕ್ತಿತ್ವ, ಮಾನ್ಯ ಸಂಸದರು ನಮ್ಮ ಅಧಿಕಾರ ಅವಧಿಯಲ್ಲಿ ನೀರಾವರಿ ರೀತಿಯಲ್ಲಿ ಕೈಗಾರಿಕೆಯಲ್ಲಿಯೂ ಕೂಡ ಮೈಲುಗಲ್ಲಿನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಬಿ ಪಾಟೀಲ್ ಅವರು, ಅಗ್ನಿಶಾಮಕ ಠಾಣಾಧಿಕಾರಿ ಉಮೇಶ್ ತಳಕೇರಿಯವರ ನೇತೃತ್ವದಲ್ಲಿ ಸೈನಿಕ ಶಾಲೆ ಕೆಡೆಟ್ ರವಿರಂಜನ್, ಹವಾಲ್ದಾರ್ ಸರ್ಫರಾಜ್ ಖಾನ್ ಹಾಗೂ ಥರ್ಡ್ ಆಫೀಸರ್ ಮಯೂರ್ ಕಲಾರ್, ಎನ್ಸಿಸಿ ಸೀನಿಯರ್ ಡಿವಿಷನ್ ನಾಗರಾಜ್ ಮ್ಯಾಗೇರಿ, ಹವಾಲ್ದಾರ್ ಅನಿಲ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಬಿಎಲ್ಡಿಎ ಬಾಲಕಿಯರ ಪ್ರೌಢಶಾಲೆ ಮೌನಾ ಹಲಿಂಪುರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸಂಗರ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರು ಇವರ ನೇತೃತ್ವದಲ್ಲಿ ಕರಪ್ಪ ಎಂಪಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಎಂಎನ್ ತೆಲಗಿ ಇವರ ಮಾರ್ಗದರ್ಶನ, ಅರ್ಪಿತಾ ಅಂಟಿ ಅವರ ನಾಯಕತ್ವ, ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ದರ್ಗ, ಹಾಗೆಯೇ ಶ್ರೀ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರ ತಂಡ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಕರಪ್ಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ. ಅನಿಲ್ ತೋರ್ವಿ, ಶ್ರೀಧರ್ ನಾಮಿ ಅವರ ನಾಯಕತ್ವದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಶ್ರೀಮತಿ ಎಲ್ ತೋರ್ವಿ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ, ವಿಜಯಲಕ್ಷ್ಮಿ ಮೂಲಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೊರವಿ ಶಾಲಾ ಮಕ್ಕಳು ವಂದನೆಯನ್ನ ಸಲ್ಲಿಸಿದರೆ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಕೆ ಕುಲಕರ್ಣಿ
ಮುಖ್ಯಾಧ್ಯಾಪಕರ ಮಾರ್ಗದರ್ಶನದ ಮಂಜುನಾಥ್ ಮತ್ತು ಶ್ರೀ ಚೇತನ್ ಅವರ ಮಾರ್ಗದರ್ಶನ, ಉಮೀರ್ ಇನಾಮದಾರ್ ಭಾರತೀಯ ಸೇವಾದಳ, ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹುಲಿಕೇಶಿ ನಗರ ವಿಜಯಪುರ. ಡಿಸೆಂಬರ್ 7ರಂದು ಬಹುತೇಕವಾಗಿ ಈ ಓಟದ ದಿನಾಂಕವಾದ ಕುಲಕರ್ಣಿಯವರು ಹಾಗೂ ಶ್ರೀ ವೀರೇಶ್ ಶಿವಾನಂದ್ ಸಂಗತ್ ಸಾಕಿ ಮಕ್ಕಳು ಕುಲಕರ್ಣಿಯವರು ಹಾಗೂ ಶ್ರೀ ವೀರೇಶ್ ಶಿವಾನಂದ್ ಸಂಗತ್ ಸಾಕಿ ಮಕ್ಕಳು ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂಥ ಗಣೇಶ್ ಚಿಂಗಿ ಅವರೇ, ನಗರದ ಶಾಸಕರಾದಂಥ ಶ್ರೀ ವಸಂತಪ್ಪ ಯತ್ನಾಳ್ ಅವರೇ, ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರ ಅವರೇ, ಉಪಮಹಾಪೌರ ಅವರೇ, ಸ್ಕಿಲ್ ಡೆವಲಪ್ಮೆಂಟಿನ ಅಧ್ಯಕ್ಷೆಯಾದಂಥ ಶ್ರೀಮತಿ ಕಾಂತಾ ನಾಯಕ್ ಅವರೇ, BDA ಚೇರ್ಮನ್ ಆದಂಥ ಶ್ರೀ ಇನಾಮ್ ಮುಷರೀಫ್ ಅವರೇ, ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕರೇ, ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು ನಮ್ಮ ಹಿರಿಯರ ತ್ಯಾಗ, ಸಂಕಲ್ಪ ಮತ್ತು ಹೋರಾಟದ ಫಲವಾಗಿದೆ. ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದ್ದೇವೆ. ಇದು ನಾವು ಎಂದಿಗೂ ಮರೆಯದೆ ಹಿರಿಯರಿಗೆ ಕೃತಜ್ಞರಾಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತಲೆಮಾರಿಗೆ ಮುಟ್ಟಿಸಬೇಕು. ಇದು ಮಾಡುತ್ತಿದ್ದೇವೆ. ಅರಿಬೇಕು ಮತ್ತು ಕಾಯುತ್ತಿರುವ ಕೈಲಾಸ ಎಂಬ ತತ್ವದೊಂದಿಗೆ ಸಮಷ್ಟಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ಲೇಸನ್ನೇ ವಹಿಸಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಥಮರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಅಧಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಅತ್ಯುತ್ತಮ ರಾಷ್ಟ್ರಭಕ್ತರು ಭಾರತ ನಮಗೆ ನೀಡಿದ ಕೊಡುಗೆಗಳು ಅಜರಾಮರ. ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ. 20ನೇ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅದ್ವಿತೀಯ ಕಾನೂನು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ, ಫ್ರೀಡಮ್ ಆಫ್ ಮೈಂಡ್ is the real freedom. A person whose mind is not free, though he may not be in chains, he is a slave, not a free man. One whose mind is not free, though he may not be able in prison, will not be in the prison, he is a prisoner, not a free man. ಎಂಬ ಮನೋಭೂಮಿಕೆಗೆ ಪುಷ್ಟೀಕರಣ ನೀಡುವುದರಲ್ಲಿ ಸುಮಾರು 200 ವರ್ಷಗಳವರೆಗೆ ನಡೆದ ಭಾರತ ಮಾತೆಯ ಸ್ವಾತಂತ್ರ್ಯ ಸಂಗ್ರಾಮವು ಜಾಗತಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ಭೌತಿಕವಾಗಿ